ಗೈಸ್ ನಂಗೊಂದು ಮೆಸೇಜ್ ಬಂದಿತ್ತು. ಇವ್ರ ಬಜೆಟ್ 3 ಲಕ್ಷ, ಡೈಲಿ ಕಾಲೇಜಿಗೆ ಓಡಾಡ್ಬೇಕಂತೆ. ಇವ್ರು ಬಂದ್ಬಿಟ್ಟು 6 ಫೀಟ್ ಟಾಲ್ ಇದಾರೆ, ಮತ್ತೆ ಇವ್ರದ್ದು ಹೈ ಪರ್ಸನಾಲಿಟಿ, ಲುಕ್ಸ್ ಚೆನ್ನಾಗಿರ್ಬೇಕು. ಮೈಲೇಜ್ ಎಕ್ಸ್ಪೆಕ್ಟೇಷನ್ 30 ಇಂದ 35 ಇದೆ. ನಾನು 6'2" ಇದೀನಿ ಹೈಟ್. ನಮ್ದು ಹೈಟ್ ಇರೋದು ಏನ್ ಪ್ರಾಬ್ಲಮ್ ಅಂದ್ರೆ ಗಾಡಿಗಳು ಬೇಗ ಸಿಗದೇ ಇಲ್ಲ, ತುಂಬಾ ಹುಡ್ಕಾಡ್ಬೇಕು. ಸಿಕ್ಕಿದ್ರು ನಮಗೆ ಸೂಟ್ ಆಗಲ್ಲ. ಬಟ್ ಆದ್ರೂ ಈ ಜನರು ನೋಡಿದ್ರೆ ನೀನ್ ಬಿಡಪ್ಪ ಉದ್ದ ಇದೆ ಇನ್ನೇನ್ ಆಯ್ತಲ್ಲ ಅಂತಾರೆ. ನಮ್ದು ಉದ್ದ ಇರೋರ್ ಕಷ್ಟ ಬೇರೆಯವ್ರಿಗೆ ಏನ್ ಗೊತ್ತಾಗುತ್ತೆ. ಸೊ ಇವ್ರಿಗೋಸ್ಕರ ನಾನು ಒಂದು 5 ಬೈಕ್ ನ ಸೆಲೆಕ್ಟ್ ಮಾಡಿದೀನಿ. 5th ಪೊಸಿಷನ್ ಅಲ್ಲಿ ಇದೆ ಸ್ಕ್ರಾಮ್ 440. ರಾಯಲ್ ಎನ್ಫೀಲ್ಡ್ ಅವರು ರೀಸೆಂಟ್ ಆಗಿ ಜನವರಿಲಿ ಲಾಂಚ್ ಮಾಡಿದ ಬೈಕ್ ನ. ಗಾಡಿದು ಪವರ್ 25, ಆದ್ರೆ ಟಾರ್ಕ್ 32. ಲುಕ್ಸ್ ಎಲ್ಲ ಡೀಸೆಂಟ್ ಆಗಿದೆ, ತುಂಬಾ ಚೆನ್ನಾಗಿ ಸೂಟು ಆಗುತ್ತೆ. ಮೈಲೇಜ್ ನೀವು 30 ವರೆಗೂ ಎಕ್ಸ್ಪೆಕ್ಟ್ ಮಾಡಬಹುದು. 4th ಪೊಸಿಷನ್ ಅಲ್ಲಿ ಇದೆ ಸುಜುಕಿ ವಿ-ಸ್ಟ್ರಾಮ್ SX 250cc ಆದ ಬೈಕ್ ಇದು. ಪವರ್ ನಿಮ್ಗೆ 26 ಸಿಗುತ್ತೆ. ಲುಕ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಡೈಲಿ ಕಾಲೇಜಿಗೆ ಓಡಾಡಕ್ಕೆ ಹೇಳ್ ಮಾಡಿಸಿದ ಗಾಡಿ. ಮೈಲೇಜ್ ನಿಮ್ಗೆ ಆರಾಮಾಗೆ 30 ಮೇಲೆ ಬರುತ್ತೆ. 3rd ಪೊಸಿಷನ್ ಅಲ್ಲಿ HD ಅಡ್ವೆಂಚರ್ ಇದೆ. ಪವರ್ ಬಂದ್ಬಿಟ್ಟು ನಿಮ್ಗೆ 29 ಬರುತ್ತೆ. ಅಂಡ್ ಲುಕ್ಸ್ ಮಾತ್ರ ಬಾಂಬ್ ಆಗಿದೆ ಗುರು. ಅದ್ರಲ್ಲೂ ಎಸ್ಪೆಷಲಿ ವೈಟ್ ಕಲರ್ ಇದೆ. ಅದ್ರ ರೋಡ್ ಪ್ರೆಸೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ಮೈಲೇಜ್ ಬಂದು 30+ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಒಂದು ಸಜೆಷನ್ ಏನಂದ್ರೆ, ನಿಮ್ಮ ಊರ್ ಹತ್ರ ಏನಾದ್ರು SD ಶೋರೂಮ್ ಇದ್ರೆ ಮಾತ್ರ ಗಾಡಿನ ತಗೊಳ್ಳಿ, ಇಲ್ಲ ಅಂದ್ರೆ ಸರ್ವಿಸಿಗೆಲ್ಲ ಕಷ್ಟ ಆಗುತ್ತೆ. 2nd ಪೊಸಿಷನ್ ಅಲ್ಲಿ KTM ಅಡ್ವೆಂಚರ್ 250 ಇದೆ. ನ್ಯೂಲಿ ಲಾಂಚ್ ಡಿಸೈನ್ ಮಾತ್ರ ಸೆಕ್ಸಿ ಇದೆ ಗುರು. ನೀವು ರೋಡ್ ಅಲ್ಲಿ ತಗೊಂಡ್ ಹೋಗ್ತೀರಾ ಅಂದ್ರೆ ಎಲ್ಲರೂ ನಿಮ್ಮನ್ನ ತಿರುಗಿ ನೋಡ್ತಾರೆ. ಪವರ್ ನಿಮಗೆ 30.5 ಬರುತ್ತೆ. ಸಿಟಿಲಂತೂ ಗಾಡಿನ ನೀವು ಎಳ್ದಾಗ್ಬೋದು ಆರಾಮಾಗಿ. ಮೈಲೇಜ್ ನೀವು 30+ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಫಸ್ಟ್ ಪೊಸಿಷನ್ ಅಲ್ಲಿ ಇಟ್ಟಿರೋಂತ ಬೈಕ್ ಸೆಗ್ಮೆಂಟ್ ಕಿಲ್ಲರ್ RTX 300 ರೀಸೆಂಟ್ ಆಗಿ ಲಾಂಚ್ ಆಗಿದೆ. ಲುಕ್ಸ್ ಮಾತ್ರ ಬೊಂಬಾಟ್ ಆಗಿದೆ. ನೀವು ಇಲ್ಲಿ ಕಂಪ್ಯಾರಿಸನ್ ನೋಡಬಹುದು ಅಡ್ವೆಂಚರ್ 390 ಮತ್ತೆ ಹಿಮಾಲಯನ್ ಜೊತೆ. ಗಾಡಿ ಅಂತೂ ಫುಲ್ ಆಗಿ ಟಕ್ಕರ್ ಕೊಡುತ್ತೆ. ಪವರ್ ಬಂದು ನಿಮಗೆ 35.5 ಬರುತ್ತೆ. ಅಂಡ್ ಇದ್ರ ಮೈಲೇಜ್ ನೀವು 30+ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ನೀವು RTX 300 ನ ತಗೊಬೇಕಂತ ಡಿಸೈಡ್ ಮಾಡಿದ್ರೆ ಒಂದು ಸಜೆಷನ್ ನನ್ನ ಕಡೆಯಿಂದ ಏನಂದ್ರೆ, ಸ್ವಲ್ಪ ವೇಟ್ ಮಾಡಿ. ಇನ್ನ ನ್ಯೂಲಿ ಲಾಂಚ್ಡ್ ಬೈಕ್, ಇದರಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತೆ. TVS ಅವರು ಆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿ ಅಪ್ಡೇಟ್ ಮಾಡ್ತಾರೆ. ಅವಾಗ ಈ ಗಾಡಿನ ಆರಾಮಾಗಿ ನೀವು ತಗೊಬಹುದು. ಸ್ಟೇ ಸೇಫ್, ರೈಡ್ ಸೇಫ್.